ನಾನು ನಿಮಿಷ ಹೇಳ್ತೀನಿ, ಒಳ್ಳೆ ಉತ್ತರ ಕೊಡ್ತೀನಿ. ಇಂಥ ಉತ್ತರ ಕೊಡಕ್ಕೆ ಹೋದರೆ ನನ್ನ 25 ವರ್ಷ 40 ವರ್ಷ ರಾಜಕಾರಣ ಮಾಡಿದ್ವಿ, ಅವ್ರು ನಮ್ಗಾಗಿ ಉತ್ತರ ಕೊಡೋಕೆ ನಾವು ಒಳ್ಳೇದು. ಸರ್ ಹಂಗಲ್ಲ, ಈಗ ಒಂದು ಜಿಲ್ಲೆಯಲ್ಲಿ ರಾಜಕೀಯ ಪಕ್ಷದ ಮುಖಂಡರಿಗೆ ಹಿಂಗಾಗ್ಬಿಟ್ರೆ ಜನಸಾಮಾನ್ಯ ಆಮೇಲೆ ನೀವೇ ಇವತ್ತು ತಡೆಯದೆ ಈ ಜಿಲ್ಲೆ ಒಳಗೆ ಬೇಜಾರು ಮಾಡ್ತೀವಿ. ಒಂದು ನಮ್ಮ ಪಕ್ಷದ ಮುಖಂಡ ತೀರೋದು ಹಾಡಲ್ಲೇ ಹೊಡೆದಾಕಿರೋದ್ರೆ ಅವತ್ತು ಒಂದು ವಾರ ನನ್ನ ಮತ್ತು ಅಶೋಕ್ ನಾರಾಯಣನ್ನ ನನ್ನ ನೇಮ್ ಇಟ್ಟಿದ್ದರು. ನನ್ನ ಆಗಲ್ಲ ಅಂದ್ರೆ ಅಶೋಕ್ ನಾರಾಯಣ ಕಾರಣ ಅದು ಬೇರೆ ಇಲ್ಲರಲ್ಲ. ಅವರಿನ್ನೂ 2 ದಿನ ಸಿಕ್ಕೇ ಇಲ್ಲ. ಕೆಲವರು ಅದಾದಮೇಲೆ ಹೇಳ್ತೀನಿ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲೆಲ್ಲ ನಡೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ. ಕಳೆದ 4 ವರ್ಷದಿಂದ ಇದಕ್ಕೆಲ್ಲ ಹೆದರಿಕೆಳ್ತೀನೇನ್ರಿ. ಇಂಥ ಬ್ಲ್ಯಾಕ್ ಮೇಲ್ಗೆಲ್ಲ ಹೆದರಿಕೆ ನನ್ನ ಜೀವನದಲ್ಲೇ ಅದು ಯಾವ ಒಂದು ಆಸೆ ಪರಿಸ್ಥಿತಿ ಹೇಳ್ರಿ, ಅದೇನು ಮಾಡಿದ್ದೀನಿ ಹೇಳಿ. ಈ ಜಿಲ್ಲೆ ಒಳಗೆ ಜನಸಾಮಾನ್ಯರಿಗೆ ಇದಾಗುವಂಥದ್ದು ಏನು ಮಾಡಿದ್ದೀನಿ ಹೇಳಿ. ಅದು ಅದನ್ನು ಇದಕ್ಕೆ ನಾನು ಆ ಥರ ಅದು ಅವ್ರು ಮಾತಾಡೋದಕ್ಕೆ ನಾನು ಆ ಲೆವೆಲ್ಗೆ ಇಳಿಯೋಕ್ಕಾಗುತ್ತೇನ್ರಿ. ನನಗೆ ನಮ್ಮ ಬಾಯಿನ ಪದ ಬಳಸ್ತೀರ. 3 ಬಿಟ್ಟಿರೋಂಥವು ಅಲ್ಲೇನೈತೆ, ಹಿಂದ್ಗಡೆ ಬ್ಯಾಕಿಂಗ್ ಐತಿ. ಇದಕ್ಕೆ ಕೆಲವು ರಾಜಕಾರಣಿಗಳು ದೇವೇಗೌಡರ ಕುಟುಂಬ ಎದುರಿಸೋಕ್ಕಾಗ್ದಲೇ ಇರೋರು ಇಂಥವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಸೋಕೆ ಹೋಗ್ತಾರೆ. ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾನು ಅದಕ್ಕೆ ಕಾನೂನು ಈಗಾಗಲೇ ಮಾತಾಡಿದ್ದೀನಿ. ಕಾನೂನು ತಜ್ಞರ ಜೊತೆ ಏನು ಮಾಡಬೇಕು ಅದು ಮಾಡಿ. ಆರೋಪಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಅದೇ ವಿಚಾರ ನಾನು ಉತ್ತರ ನಾನು ಅದಕ್ಕೆ ಹೇಳಿದ್ರೆ ಯಾವುದೇ ಇದ್ರೆ ತನಿಖೆ ಮಾಡ್ಕೊಳ್ಳಿ ನಮ್ಮ ಕುಟುಂಬದ್ದು ಅಂತ ಹೇಳಿದ್ಮೇಲೆ ಇನ್ನೇನು ಹೇಳಿದ್ರೆ. ಇಲ್ಲ ಸರ್, ಒಂದು ಪ್ರಶ್ನೆ ಸರ್, ಈಗ ನಿಮ್ಮಂತವ್ರಿಗೆ ಈ ತರ ಆಗ್ಬಿಟ್ರೆ ಜನಸಾಮಾನ್ಯ ಕಥೆ ಏನು ಅಂತ ಅಂದ್ರೆ ಯಾವ ರೀತಿ ಇದೆ ರಾಜ್ಯದಲ್ಲಿ ಅಂದ್ರೆ ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ. ಇಂಥವರಿಗೆ ಕೆಲವು ರಾಷ್ಟ್ರೀಯ ಪಕ್ಷಗಳು ಹಿಂದ್ಗಡೆಯಿಂದ ಸಪೋರ್ಟ್ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.